ಚಿತ್ರರಂಗದಲ್ಲಿ ಆರಂಭಿಕ ಸಿನಿಮಾಗಳೇನು ತುಂಬ ಈಸಿಯಾಗಿ ಎಲ್ಲರೂ ಮಾಡ್ತಾ ಇದೆಯಪ್ಪ ವೆರಿ ಗುಡ್ ನೀವು ಮಾಡು ಅಂತ ಪ್ರಮೋಟು ಮಾಡೋದಿಲ್ಲ, ನಿಮ್ಮನ್ನು ಪ್ರೋತ್ಸಾಹಿಸೋದು ಇಲ್ಲ. ಬಟ್ ಇಟ್ ಈಸ್ ಅ ವೆರಿ ಬಿಗ್ ಸ್ಟ್ರಗಲ್. ಆ ಸ್ಟ್ರಗಲ್ನ ದಿನಗಳು ನೆನಪಾದ್ವಾ? ಅಂದ್ರೆ ನನಗೆ ಯಾವತ್ತು ಅದೇ ನಂದೊಂದು ಪ್ರಾಬ್ಲಮ್ ಇದೆ, ಮೇ ಬಿ ಇಲ್ಲಿ ವೈರಿಂಗ್ ಸ್ವಲ್ಪ ಮಿಸ್ಟೇಕ್. ನಂಗೆ ಯಾವತ್ತು ಸ್ಟ್ರಗಲ್ ಅಂತ ಅನ್ಸಿಲ್ಲ, ನನಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ನಾನೇನೋ ಮಾಡಿದೆ ಅಂದ್ರೆ ಫಸ್ಟ್ ಕಷ್ಟಪಟ್ಟರೆ ಯಾರಿಗೋಸ್ಕರ ಪಟ್ಟಿರೋದು? ನಾನೀಗ ಏನೋ ಒಂದು ಕೆಲಸ ಮಾಡಿದ್ದೀನಿ, ಓಕೆ ಯಾವುದೋ ಒಂದು ಸಣ್ಣ ಕೆಲಸ ಅಂತ ಅನ್ಕೊಳ್ಳಿ, ನಾನು ಮಾಡಿದ್ದೀನಿ ಯಾರಿಗೋಸ್ಕರ? ನನಗೋಸ್ಕರ ಮಾಡಿ. ಅದ್ರಲ್ಲಿ ಕಷ್ಟ ಏನು ಬಂತು? ಇಟ್ಸ್ ಅ ಚಾಯ್ಸ್. ನಾನು ಅದನ್ನು ನನಗೆ ಬೇಕು ಅಂತ ಮಾಡಿದ್ದು. ಅದ್ರಲ್ಲಿ ಸ್ಟ್ರಗಲ್ ಏನಿದೆ? ಅಫ್ಕೋರ್ಸ್ ಪ್ರತಿ ಕೆಲಸದಲ್ಲೂ ಕೂಡ ಅದರದ್ದೇ ಆದ ಚಾಲೆಂಜ್ ಇರುತ್ತೆ, ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಈಗ ನಾನು ನಿನ್ನೆ ಯಾವುದೋ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ, ಅದ್ರಲ್ಲಿ ನನ್ನ ಉಲ್ಟಾ ನೇತಾಕಿದ್ರು. ಅದು ಚಾಲೆಂಜ್ ಅಲ್ಲ, ಸ್ಟ್ರಗಲ್ ಅಲ್ಲ, ದಟ್ಸ್ ಆ ಪ್ರಾಸೆಸ್. ಅದಾಗತ್ತೆ. ಹಾಗಾಗಿ ನನಗೆ ಅದೇ ಹೇಳೋದು, ನನಗೆ ಯಾವತ್ತೂ ಕೂಡ ಕೂತ್ಕೊಂಡು ಇದಾಗಬೇಕಾದ್ರೆ ಅಯ್ಯೋ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ, ನಾನಾಗ ಆ ಕೆಲಸ ಮಾಡ್ತಿದ್ದೆ, ಆಗ್ಲೂ ಅದೇ ಮನುಷ್ಯ, ಈಗಲೂ ಇದೇ ಮನುಷ್ಯ ಅಂತ ನನಗೆ ಅನ್ಸೋದು. ಹಾಗಾಗಿ ನನಗೆ ಆ ಜರ್ನಿಯ ಒಂದು ಇದು ಗೊತ್ತಾಗಲ್ಲ, ಅಂದ್ರೆ ಎಲ್ಲಿಂದನೂ ಎಲ್ಲಿಗೆ ಬಂದಿದ್ದೀನಿ. ಬಟ್ ವಿಟಿ ಎಲ್ಲ ಚೆನ್ನಾಗಿ ಕಟ್ ಮಾಡಿದ್ದಾರೆ, ಯಾರು ಎಡಿಟರ್ ಇರ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಚೆನ್ನಾಗಿ ಮಾಡಿದ್ದಾರೆ.